me forever on fire. ಇಡೀ ಪಕ್ಷ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತ್ಕೊಂಡಿದೆ. ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಗ್ಗೋದು ಇಲ್ಲ, ಜಗ್ಗೋದು ಇಲ್ಲ ಅಂತ DCM DK ಶಿವಕುಮಾರ್ ಒಂದು ಕಡೆ ಮಾತಾಡ್ತಾರೆ. ಕಾನೂನು ಹೋರಾಟ ಮಾಡೇ ಮಾಡ್ತೀವಿ, ಇದರಲ್ಲಿ ನಾವು ಬಿಟ್ಟುಬಿಡ್ತೀವಾ, ನಾವು ಕೂಡ ಲೀಗಲಿ ಫೈಟ್ ಮಾಡೇ ಮಾಡ್ತೀವಿ ಅಂತ ಕೂಡ DCM ಮಾತಾಡಿದ್ದಾರೆ. ಎಲೆಕ್ಟ್ರೋಲ್ ಬಾಂಡಲ್ಲಿ ಹಗರಣ ಆಗಿದೆ, ಚುನಾವಣಾ ಬಾಂಡ್ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡಿಕೊಂಡ್ರು. ಸುಮಾರು 8 ಕೋಟಿಗಿಂತ ಹೆಚ್ಚಿನ ಹಗರಣ ಅಲ್ಲಿ ನಡೆದಿದೆ. ಪ್ರಧಾನಿ ಮೋದಿಯವರು ಯಾಕಪ್ಪ ರಾಜೀನಾಮೆಯನ್ನು ಕೊಟ್ಟಿಲ್ಲ? BJPಯವರಿಗೆ ಆಗ ನೈತಿಕತೆ ಪ್ರಶ್ನೆ ಬರಲ್ವಾ? BJP ನಾಯಕರ ಹೇಳಿಕೆಯನ್ನು ಸಚಿವ ಈಶ್ವರ್ ಖಂಡ್ರೆ ಈ ಥರ ಖಂಡಿಸಿದ್ದಾರೆ. ಆ ಕುತಂತ್ರಕ್ಕೆ ನಮ್ಮ ಪಕ್ಷ, ನಮ್ಮ ಸರ್ಕಾರ ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ. ಇಡೀ ಪಕ್ಷ ಮತ್ತು ಸರ್ಕಾರ ಮುಖ್ಯಮಂತ್ರಿಗಳ ಜೊತೆ ನಿಂತ್ಕೊಳ್ತದೆ, ದೆಹಲಿಯಿಂದ ಹಿಡಿದು ಹಳ್ಳಿವರೆಗೂ ಕೂಡ. ಸೊ ಅದರಿಂದ ಯಾರ ಕನಸು, ಯಾರ ಏನೇನು ಒತ್ತಡ, ಅದು ಯಾವುದು ಕೂಡ ನಮ್ಮ ಪಕ್ಷ ಅಲ್ಲಿ ಸರ್ಕಾರದಲ್ಲಿ ಮಣದಿಲ್ಲ. ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ರಾಜಭವನವನ್ನು ದುರ್ಬಳಕೆ ಮಾಡಿಕೊಂಡು, ರಾಜ್ಯಪಾಲರನ್ನು ಉಪಯೋಗ ಮಾಡಿಕೊಂಡು ಕಾಂಗ್ರೆಸ್ಸೇತರ ಸರ್ಕಾರಗಳಿಗೆ ಇವತ್ತು ಬೀಳಿಸಬೇಕು, ಬುಡಮೇಲ್ ಮಾಡಬೇಕು ಅಂತೇಳಿ ಒಂದು ಹುನ್ನಾರ ನಡೆಸ್ತಾ ಇದ್ದಾರೆ. ಇದು ಯಶಸ್ವಿ ಆಗೋದಿಲ್ಲ. ಏಕಸದಸ್ಯ ಪೀಠ ಈಗ ತೀರ್ಪನ್ನು ಕೊಟ್ಟಿದೆ. ಆಯ್ತು, ಇನ್ನು ಮೇಲ್ಮನೆಗೆ ಹೋಗ್ತೀವಿ, ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಇವತ್ತು ಜನ ನಮ್ಮ ಜೊತೆಯಲ್ಲಿದ್ದಾರೆ, ಉತ್ತಮವಾದಂತ ಆಡಳಿತ ಕೊಟ್ಟಿದ್ದೇವೆ. ಇವತ್ತು ಎಲ್ಲ ನಾವು ಕೊಟ್ಟ ಭರವಸೆ ಎಲ್ಲ ಈಡೇರಿಸಿದ್ದೇವೆ. ಜನ ಬೆಂಬಲ ನಮ್ಮ ಜೊತೆಯಲ್ಲಿದೆ. ಹೈಕೋರ್ಟ್ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳಿಲ್ಲ, ಏನ್ ವಿಷಯ ಇದೆ ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸತ್ಯಮೇವ ಜಯತೆ, ಮೇಲ್ಮನವಿ ಹಾಕ್ತೀವಿ.